ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಕೊನೆಗೂ ಡಿ ಗ್ಯಾಂಗಿಗೆ ಬೆಡ್ಶೀಟ್ ಭಾಗ್ಯ ಸಿಕ್ಕಿದೆ. ಇತ್ತ ದರ್ಶನ್ಗೆ ಮನೆಯಿಂದಲೇ ಹೊದಿಕೆ ತರಿಸಿಕೊಟ್ಟ ಜೈಲಾಧಿಕಾರಿಗಳು. ಕೊನೆಗೂ ಡಿ ಬಾಸ್ ನಟ ದರ್ಶನ್ಗೆ ಕಂಬಳಿ ಭಾಗ್ಯ ಸಿಕ್ಕಿದೆ. ನನಗೆ ಕಂಬಳಿ ಕೊಡಿ ಅಂತ ಹೇಳಿ ಭಾರಿ ಬೇಡಿಕೆಯನ್ನು ಇಟ್ಟಿದ್ರು ನಟ ದರ್ಶನ್. ಕೋರ್ಟ್ನಲ್ಲಿ ಬೆಡ್ಶೀಟ್ಗಾಗಿ ಮನವಿ ಮಾಡಿಕೊಂಡಿದ್ದ ದಾಸ, ಚಳಿ ತಡೆಯೋದಕ್ಕಾಗುತ್ತಿಲ್ಲ, ಬೆಡ್ಶೀಟ್ ಕೊಡಿ ಎಂದಿದ್ದ ದಾಸ ಹೆಚ್ಚುವರಿ ಬೆಡ್ಶೀಟ್ ನೀಡಿ ಎಂದು ಅಂಗಲಾಚಿದ್ದ ದರ್ಶನ್. ಜೈಲಿನ ಅಧಿಕಾರಿಗಳು ಆರೋಪಿ ನಾಗರಾಜ್ ಸೇರಿ ಇತರೆ ಆರೋಪಿಗಳಿಗೂ ಕೂಡ ಬೆಡ್ಶೀಟ್ ಅನ್ನು ಕೊಟ್ಟಿದೆ. ನಟ ದರ್ಶನ್ಗೆ ಮನೆಯಿಂದಲೇ ಬೆಡ್ಶೀಟ್ ಅನ್ನು ತರಿಸಿಕೊಟ್ಟ ಸಿಬ್ಬಂದಿ. ದರ್ಶನ್ ಬ್ಯಾರಕ್ ಟೆನ್ಷನ್ ಬಿಟ್ಟು ಕೂಲ್ ಆಗಿರುವ ದರ್ಶನ್ ಸಹಚರರ ಜೊತೆಗೆ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡುತ್ತಿದ್ದು, ಸಿನಿಮಾ ಪ್ರಮೋಷನ್ ಹೆಚ್ಚಾಗಿ ಮಾಡಲು ಪತ್ನಿ ಮತ್ತು ಕುಟುಂಬಸ್ಥರಿಗೆ ತಿಳಿಸಿರುವ ದಾಸ. ಜೊತೆಗೆ ಒಂದು ವಾರದೊಳಗೆ ಡೆವಿಲ್ ಸಿನಿಮಾ ತಂಡ ಕೂಡ ದರ್ಶನ್ ಭೇಟಿ ಮಾಡುವ ಸಾಧ್ಯತೆಗಳಿವೆ ಎಂದು ಜೈಲು ಮೂಲಗಳು ತಿಳಿಸಿವೆ. ಕೊನೆಗೂ ಡಿ ಗ್ಯಾಂಗಿಗೆ ಬೆಡ್ಶೀಟ್ ಭಾಗ್ಯ. ವಾತಾವರಣ ಸ್ವಲ್ಪ ಬದಲಾಗಿದೆ. ಸಂಜೆ ಆಗ್ತಾ ಇದ್ದ ಹಾಗೆ ದೇಹಕ್ಕೆ ಅಂಟಿಕೊಳ್ಳುವ ಚಳಿ, ಇನ್ನು ಬೆಳಗ್ಗೆಯೂ ಕೂಡ ಚಳಿ ಇರುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕಟ್ಟಡಗಳು ಕೂಡ ವಿಪರೀತವಾಗಿ ಚಳಿ ಕೊಡುವಂತಹದ್ದೇ. ಸೆಲ್ಗಳಲ್ಲಿ ಸರಿಯಾಗಿ ಸೂರ್ಯನ ರಶ್ಮಿಗಳು ಬೀಳೋದಿಲ್ಲ, ವಿಪರೀತವಾಗಿ ಚಳಿ ಇರ್ತವೆ. ಜೈಲಾಧಿಕಾರಿಗಳ ಆ ಒಂದು ಕಂಬಳಿ ಕೊಡದೇ ಇರತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿಗೆ ಮತ್ತೊಂದು ಮನವಿ ಹಾಕ್ಕೊಂಡಿದ್ರು ದರ್ಶನ್. ಸೊ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿತು. ಮನೆಯಿಂದ ಬೆಡ್ಶೀಟ್ ಕೊಡಲಾಗಿದೆ. ಇನ್ನು ಚಳಿ ಕತೆ ಅಲ್ಲಿಗೆ ಮುಗಿಯಿತು. ಈಗಿರೋದು ಡೆವಿಲ್ ಸಿನಿಮಾ. ಡೆವಿಲ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೋ, ವಿತರಕರು, ಅವರು 30 ಕೋಟಿ ಕೊಟ್ಟು ಈ ಸಿನಿಮಾನ ಖರೀದಿ ಮಾಡ್ಕೊಂಡು ಥಿಯೇಟ್ರಲ್ಲಿ ಬಿಟ್ಟರೆ ಸಿನಿಮಾ ಓಡುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ವಿತರಕರು. ದರ್ಶನ್ ಹೊರಗಡೆ ಇದ್ದರೆ ಅಲ್ಲಲ್ಲಿ ಈವೆಂಟ್ ಮಾಡ್ಕೊಂಡಾದ್ರು, ಪ್ರಮೋಷನ್ ಕೊಟ್ಕೊಂಡಾದ್ರು ಜನರನ್ನು ಸೆಳೆಯೋ ಪ್ರಯತ್ನಗಳಾಗ್ತಾ ಇತ್ತು. ದರ್ಶನ್ ಈಗ ಅಲ್ಲಿಲ್ವೇ, ಪ್ರಮೋಷನ್ ಕೊಡೋದಕ್ಕೆ ದರ್ಶನ್ ಇಲ್ಲ, ಜೈಲಲ್ಲಿದ್ದಾನೆ. ಹಿಂಗಿದ್ದಾಗ ಜನ ಬರ್ತಾರ ಅನ್ನೋ ಗೊಂದಲದಲ್ಲಿ ವಿತರಕರು ಈಗ ಒಂದೊಂದು ಸಿನಿಮಾ ಓಡೋದಕ್ಕೆ ಹರಸಾಹಸ ಪಡಬೇಕಾದಂತಹ ವಿಚಾರ. ಪ್ರತಿ ಶುಕ್ರವಾರ 3ರಿಂದ 4 ಸಿನಿಮಾಗಳು ಬಿಡುಗಡೆ ಆಗ್ತವೆ. ಥಿಯೇಟರ್ನಲ್ಲಿ ದೊಡ್ಡ ಕಟೌಟ್ ಇಡಲಾಗುತ್ತೆ. ನೋಡೋದಕ್ಕೆ 3ಗಿಂತ ಹೆಚ್ಚು ಜನ ಇರೋದಿಲ್ಲ. ಆ ಸಿನಿಮಾನ ವಿತರಣೆ ಮಾಡೋದಕ್ಕೆ ತೆಗೆದುಕೊಂಡವನ ಕಥೆ ಏನಾಗಬೇಕು, ಆ ಥಿಯೇಟರ್ ನಡೆಸುವ ಮಾಲೀಕನ ಕಥೆ ಏನಾಗಬೇಕು, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಕಥೆ ಏನಾಗಬೇಕು, ಇನ್ನು 3 ಜನ ಜೊಲಸಿರಿಸ್ಕೊಂಡು ಇನ್ನೇನು ಸಿನಿಮಾ ನೋಡಬೇಕು ಅನ್ನೋಷ್ಟರಲ್ಲಿ ಡೋರ್ ಕ್ಲೋಸ್, ಶೋ ಬಂದು ಜನ ಇಲ್ಲ, ಏನು ಮಾಡೋಣ. ಒಂದು ಸಿನಿಮಾದ ಸ್ಕ್ರೀನ್ನಲ್ಲಿ ಸಿನಿಮಾವನ್ನು ತೋರಿಸುವಾಗ 3,000 ಕರೆಂಟ್ ಬಿಲ್ ಖರ್ಚಾಗುತ್ತಂತೆ. ಇನ್ನು ಸಿನಿಮಾ ನೋಡೋದಕ್ಕೆ ಬಂದವ್ರು 3 ಜನ, ಬಾಲ್ಕನಿಗೆ 150 ರೂಪಾಯಿ ಅಂದರೂ ಕೂಡ 450 ರೂಪಾಯಲ್ಲಿ ಕರೆಂಟ್ ಬಿಲ್ಲು ಕಟ್ಟೋಕ್ಕಾಗಲ್ಲ. ಈ ತರಹದ ಪರಿಸ್ಥಿತಿಯಲ್ಲಿ ಸಿನಿಮಾ ತಂಡ ಇರೋದು. ಸೊ ಹಾಗಾಗಿ ಡೆವಿಲ್ ಸಿನಿಮಾನ 30 ಕೋಟಿಗೆ ತೆಗೆದುಕೊಂಡು ವಿತರಣೆ ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಒಂದು ಕಡೆ ಡಿಸ್ಟ್ರಿಬ್ಯೂಟರ್ಗಳು ಯೋಚನೆ ಮಾಡುತ್ತಿರುವಾಗ, ಇಲ್ಲಿ ಚಳಿ ತಡ್ಕೊಳಕ್ಕಾಗದಲ್ಲಿ ಎದ್ದು ನಿಂತ್ಕೊಂಡು ಸಿನಿಮಾ ನೋಡ್ಕೊಳ್ಳಮ್ಮ ಅಂಥೇಳಿ ಹೆಂಡತಿಗೆ ಹೇಳಿ ಕಳಿಸಿದಾರಂತೆ ದರ್ಶನ್. ಅದೇನಾಗುತ್ತೋ ದೇವರಿಗೆ ಗೊತ್ತು. ಕೋರ್ಟ್ನಲ್ಲಿ ಬೆಡ್ಶೀಟಿಗೆ ಈಗ ಅನುಮತಿ ಸಿಕ್ಕಿದೆ. ಮತ್ತೊಂದು ಕಡೆ ಚಳಿ ತಡೆಯೋದಕ್ಕೆ ಆಗುತ್ತಿಲ್ಲ, ಬೆಡ್ಶೀಟ್ ಕೊಡಿ ಎಂದಿದ್ದ ದಾಸ, ಹೆಚ್ಚುವರಿ ಬೆಡ್ಶೀಟ್ ನೀಡಿ ಎಂದು ಅಂಗಲಾಚಿದ್ದ ದರ್ಶನ್. ಜೈಲಿನ ಅಧಿಕಾರಿಗಳು ಆರೋಪಿ ನಾಗರಾಜ್ ಸೇರಿ ಇತರೆ ಆರೋಪಿಗಳಿಗೂ ಕೂಡ ಬೆಡ್ಶೀಟನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ. ನಟ ದರ್ಶನ್ಗೆ ಮನೆಯಿಂದಲೇ ಬೆಡ್ಶೀಟನ್ನು ತರಿಸಿಕೊಟ್ಟ ಸಿಬ್ಬಂದಿ. ಇನ್ನು ದರ್ಶನ್ ಬ್ಯಾರಕ್ ಟೆನ್ಷನ್ ಈಗ ಬಿಟ್ಟು ಕೂಲ್ ಆಗಿರುವಂತಹ ದರ್ಶನ್ ಸಹಚರರ ಜೊತೆಗೆ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡುತ್ತಿದ್ದು, ಸಿನಿಮಾ ಪ್ರಮೋಷನ್ ಹೆಚ್ಚಾಗಿ ಮಾಡೋದಕ್ಕೆ ಪತ್ನಿ ಮತ್ತು ಕುಟುಂಬಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಜೊತೆಗೆ ಒಂದು ವಾರದ ಒಳಗೆ ಡೆವಿಲ್ ಸಿನಿಮಾ ತಂಡ ಕೂಡ ದರ್ಶನ್ ಭೇಟಿ ಮಾಡುವ ಸಾಧ್ಯತೆಗಳಿವೆ ಎಂದು ಜೈಲು ಮೂಲಗಳು ತಿಳಿಸಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.